ನಮ್ಮ ಹೆಮ್ಮೆಯ ಕಾಂತಾರ ಚಾಪ್ಟರ್ 1 ದೇಶ ವಿದೇಶಗಳಲ್ಲೂ ಹೆಸರು ಮಾಡುವಂತಹ ಸಿನಿಮಾ. ಆದ್ರೆ ಇದೀಗ ಸಿನಿಮಾಗೆ ಹಾಗೂ ರಿಷಬ್ ಶೆಟ್ಟಿಗೆ ಅವಮಾನವಾಯ್ತಾ ಒಂದು ಸ್ಟೇಜ್ ಮೇಲೆ ಇರುವಂತಹ ಪ್ರಶ್ನೆ ಎದುರಾಗಿದೆ. ದೈವಾರಾಧಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೈವವನ್ನ ದೆವ್ವ ಅಂತ ಕರೆದಿದ್ದಾರೆ, ಚಾಮುಂಡಿ ದೇವಿಯನ್ನ ದೆವ್ವ ಅಂತ ರಣವೀರ್ ಸಿಂಗ್ ಹೇಳಿದ್ದಾರೆ. ಇನ್ನು ಒಂದು ದೈವದ ಒಂದು ಸಿನಿಮಾವನ್ನ ಆ ಒಂದು ಪಾತ್ರವನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ನಿತ್ಯ ಗಮನಿಸ್ತಾನೆ ಬರ್ತಾ ಇದ್ದೀವಿ. ತುಳುನಾಡಿನ ಹೆಮ್ಮೆಯ ದೈವವನ್ನ ಹೆಂಗ್ ಬೇಕು ಹಂಗೆ ಜನರು ತಗೊಳ್ತಾ ಇದ್ದಾರಾ. Saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ನಮ್ಮ ಹೆಮ್ಮೆಯ ಕಾಂತಾರ ಚಾಪ್ಟರ್ 1 ದೇಶ ವಿದೇಶಗಳಲ್ಲೂ ಹೆಸರು ಮಾಡಿದಂತಹ ಸಿನಿಮಾ. ಆದರೆ ಇದೀಗ ಸಿನಿಮಾಗೆ ಹಾಗೂ ರಿಷಬ್ ಶೆಟ್ಟಿಗೆ ಅವಮಾನವಾಯ್ತಾ ಒಂದು ಸ್ಟೇಜ್ ಮೇಲೆ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ರಣವೀರ್ ಸಿಂಗ್ ಒಂದು ಮಾತನಾಡಿದ್ದಾರೆ, ಒಂದು ಆಕ್ಷನ್ ಕೊಟ್ಟಿದ್ದಾರೆ. ನಿಜಕ್ಕೂ ಅದು ಕಾಂತಾರ ಅಭಿಮಾನಿಗಳಲ್ಲಿ ಬೇಜಾರನ್ನ ತರಿಸಿದೆ. ದೈವಾರಾಧಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೈವವನ್ನ ದೆವ್ವ ಅಂತ ಕರೆದಿದ್ದಾರೆ ರಣವೀರ್ ಸಿಂಗ್. ಇನ್ನು ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ಗೋವಾದಲ್ಲಿ. ಆ ಒಂದು ಸಮಾರಂಭಕ್ಕೆ ರಿಷಬ್ ಶೆಟ್ಟಿ ಅವರು ಕೂಡ ಆಗಮಿಸಿರ್ತಾರೆ. ಇಂಥದ್ದೊಂದು ಸಂದರ್ಭದಲ್ಲಿ ಚಾಮುಂಡಿ ದೇವಿಯನ್ನ ದೆವ್ವ ಅಂತ ರಣವೀರ್ ಸಿಂಗ್ ಹೇಳಿದ್ದಾರೆ. ಅಲ್ಲಿದ್ದಂಥ ಜನಗಳು ಅದನ್ನ ನೋಡ್ತಾ ಮಿಕಮಿಕ ಅಂತ ಕೂತಿದ್ದಾರೆ ವಿನಃ ಅದು ದೈವವನ್ನು ನೀನು ಅವಮಾನ ಮಾಡ್ತಾ ಇದ್ಯಾ, ಗೇಲಿ ಮಾಡುವಂತಹ ವಿಚಾರ ಅಲ್ಲ ಇದು. ನಮ್ಮ ನಾಡಿನ ಹೆಮ್ಮೆಯ ವಿಚಾರ, ನಮ್ಮ ದೇಶದ ಸಂಸ್ಕೃತಿಯನ್ನ ನೀನು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವಮಾನ ಮಾಡ್ತಾ ಇದೆಯಾ ಅಂತ ಹೇಳೋ ಬದಲು ಎಲ್ಲರೂ ನಕ್ಕಿದ್ದಾರೆ. ನಿಜಕ್ಕೂ ಇದು ಎಂಥ ಪರಿಸ್ಥಿತಿ, ಎಂಥ ಮಾತು. ಪ್ರತಿಯೊಂದು ಮಾತುಗಳು ಕೂಡ ಗೌರವದಿಂದ ಆಡಬೇಕು. ಆ ಸಿನಿಮಾದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕು. ಇನ್ನು ಒಂದು ದೈವದ ಒಂದು ಸಿನಿಮಾವನ್ನ, ಆ ಒಂದು ಪಾತ್ರವನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ನಿತ್ಯ ಗಮನಿಸ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗಷ್ಟೇ ಕಾಂತಾರದ ಒಂದು ಸೀನನ್ನ ಜನಗಳು ತುಂಬಾ ರೀಲ್ಸ್ಗಳಾಗಿ ಮಾಡ್ತಾ ಇದ್ರು, ಅಡ್ವರ್ಟೈಸ್ಮೆಂಟ್ಸ್ಗೆ ಬಳಸ್ಕೊಳ್ತಾ ಇದ್ರು. ದೈವವನ್ನ, ತುಳುನಾಡಿನ ಹೆಮ್ಮೆಯ ದೈವವನ್ನ ಹೆಂಗ್ ಬೇಕು ಹಂಗೆ ಜನರು ತಗೊಳ್ತಾ ಇದ್ದಾರಾ. ತುಳುನಾಡಿನ ಸಂಸ್ಕೃತಿಯನ್ನ ಹೊಗಳುವಂಥ ರೀತಿಯಲ್ಲಿ, ದೇಶ ವಿದೇಶಗಳಲ್ಲಿ ಹೊಗಳುವಂಥ ರೀತಿಯಲ್ಲಿ ರಿಷಬ್ ಶೆಟ್ಟಿ ಅವರು ಸಿನಿಮಾವನ್ನ ಕೊಟ್ರೆ ಜನಗಳು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಣವೀರ್ ಸಿಂಗ್ ಒಂದು ಸ್ಟೇಜ್ ಮೇಲೆ ನಿಂತಿದ್ರೆ ಈ ರೀತಿಯಾಗಿ ನಡ್ಕೊಳ್ಬೇಕಾಗತ್ತಾ? ಒಂದು ಚಿಕ್ಕ ಮಕ್ಕಳು ಗೇಲಿ ಮಾಡಿದಂಥ ರೀತಿಯಲ್ಲಿ ದೈವವನ್ನ ದೆವ್ವ ಅಂತ ಹೇಳಿದ್ದಾರೆ. ಆ ದೆವ್ವ ರಿಷಬ್ ಶೆಟ್ಟಿ ಒಳಗೆ ಇನ್ಸೈಡ್ ಆದಾಗ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಬರುತ್ತೆ ಅಂತ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಅಲ್ಲೇ ಇದ್ರು. ನಿಜಕ್ಕೂ ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ರಿಯಾಕ್ಟ್ ಮಾಡಬೇಕಾಗಿತ್ತು, ಆದರೆ ಈ ರೀತಿಯಾಗಿ ಪಕ್ಕಕ್ಕೆ ತಿರ್ಕೊಂಡು ಕೂತಿದ್ದಾರೆ. ಇದೆಲ್ಲ ಯಾಕೆ ಅಂತ, ಯಾಕಂತ ಹೇಳಿದ್ರೆ ನಿನ್ನೆಯಿಂದ ಈ ವಿಚಾರ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ದೈವವನ್ನ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೊಳ್ತಾ ಇದ್ದೀರಾ ನೀವುಗಳು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಇನ್ನು ಕಾಂತಾರ ಬಂದ ನಂತರ ಕಾಂತಾರ ಚಾಪ್ಟರ್ 1 ಪ್ರೀಕ್ವೆಲ್ ಬರುತ್ತೆ ಎನ್ನುವಂತಹ ಸುದ್ದಿ ಯಾವಾಗ ಹರಡಿತ್ತೋ ಕಾಂತಾರ ಅಭಿಮಾನಿಗಳು ಪ್ರತಿದಿನ ಆ ಸಿನಿಮಾ ಹೇಗ್ ಬರುತ್ತೆ, ಏನೆಲ್ಲ ಇರಬಹುದು ಎನ್ನುವಂತಹ ಕುತೂಹಲದಿಂದ, ಕೌತುಕದಿಂದ ವೇಟ್ ಮಾಡ್ತಾ ಇದ್ರು. ಫೈನಲಿ ಆ ಸಿನಿಮಾ ಬಂತು. ಆ ಸಿನಿಮಾ ಟೀಸರ್ ಬಂದಾಗ್ಲೇ ಲಕ್ಷಗಟ್ಲೆ, ಕೋಟಿಗಟ್ಲೆ ವ್ಯೂಸ್ ಹೋಯ್ತು. ಜನ ನಿಜಕ್ಕೂ ಇಂಥ ಸಿನಿಮಾನ ನೋಡೋದೇ ಅದೃಷ್ಟ ಅಂತ. ಇನ್ನು ಫಿಲ್ಮ್ಸ್ಗಳಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು. ಥಿಯೇಟರಲ್ಲಿ ಕೂತಾಗ ದೈವದ ಸೀನ್ ಬಂದರೆ ಸ್ಲಿಪ್ಪರ್ಸ್ಗಳನ್ನ ಬಿಟ್ಟು ದೈವವನ್ನ ನೋಡಿದಂಥ ಮಂದಿಯೇ ಬಹಳಷ್ಟು ಹೆಮ್ಮೆ. ಆ ಸಿನಿಮಾ ಬಂದ ನಂತರ ಬಾಕ್ಸ್ ಆಫೀಸ್ಗಳೆಲ್ಲ ಧೂಳಿಪಟುವಾಗ್ಬಿಟ್ಟಿತ್ತು. ಬ್ಲಾಕ್ ಬಸ್ಟರ್ ಹಿಟ್ಟನ್ನ ಕಂಡಿತ್ತು. ಕೋಟಿ ಲೆಕ್ಕವೇ ಇಲ್ಲದಷ್ಟು ಬಾಚಿಕೊಂಡಿತ್ತು. ಇಂಥದ್ದೊಂದು ಸಿನಿಮಾ ದೈವವನ್ನ ಒಂದು ವೇದಿಕೆ ಮೇಲೆ ರಣವೀರ್ ಸಿಂಗ್ಗೆ ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಓಕೆ, ಆತನಿಗೆ ಗೊತ್ತಾಗ್ಲಿಲ್ಲ. ಅದೇ ಸ್ಥಾನದಲ್ಲಿ ನಿಂತು, ಅದೇ ಸ್ಟೇಜ್ ಮೇಲೆ ನಿಂತು ಈ ರೀತಿ ಅಲ್ಲ, ಈ ರೀತಿ ಅಂತ ಆತನಿಗೆ ತಿಳುವಳಿಕೆ ಕೊಡಬಹುದಿತ್ತು. ಆದ್ರೆ ಆ ಕೆಲಸದಲ್ಲೂ ಕೂಡ ಒಂದಷ್ಟು ಜನ ಎಡವಿದ್ದಾರೆ. ಆದ್ರೆ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ದೈವದ ಅಭಿಮಾನಿಗಳು, ತುಳುನಾಡಿನ ಜನಗಳು, ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನುವಂಥ ಒಂದು ಸಣ್ಣ ಪರಿಕಲ್ಪನೆಯೂ ಇಲ್ಲದೆ ಈ ರೀತಿಯಾದಂತಹ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನು ತುಳುನಾಡಿನ ಸಂಸ್ಕೃತಿಯನ್ನ ದೇಶ ವಿದೇಶಗಳಿಗೆ ಪರಿಚಯಿಸಿದಂತಹ ಸಿನಿಮಾ, ಯಾರು ಕೂಡ ಊಹೆ ಮಾಡದಂಥ, ನಿರೀಕ್ಷೆ ಮಾಡದಂಥ ಮಟ್ಟಕ್ಕೆ ರೀಚ್ ಆದಂತಹ ಸಿನಿಮಾ, ಕನ್ನಡದ ಹೆಮ್ಮೆಯ ಹೆಗ್ಗಳಿಕೆಯ ಸಿನಿಮಾ. ಕಾಂತಾರವನ್ನ ಈ ರೀತಿಯಾಗಿ ಅವಮಾನ ಮಾಡಿದ್ರು ಕೂಡ ಇನ್ನೂ ಕ್ಷಮೆ ಕೂಡ ಕೇಳಿಲ್ಲ ಆತ ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ ಅಂತ ಕೂಡ ದೈವಾರಾಧಕರು, ದೈವವನ್ನ ಆರಾಧಿಸುವವರು ಹೇಳ್ತಾ ಇರೋ ಮಾತು. ಒಟ್ಟಾರೆ ಈ ರೀತಿಯಾದಂತಹ ಒಂದು ಸನ್ನಿವೇಶಕ್ಕೆ ತಕ್ಕ ಉತ್ತರ ಯಾರು ಕೊಡ್ತಾರೆ? ಹಾಗಾದ್ರೆ ಈ ರೀತಿಯಾದಂತಹ ಕ್ರಿಯೇಟ್ ಆದಂತಹ ಒಂದು ವಿಚಾರ
ಏನಿದೆ ಎಲ್ಲರ ಮನಸ್ಸಿಗೂ ಘಾಸಿಯನ್ನ ಉಂಟು ಮಾಡಿದೆ. ಆತ ತಕ್ಷಣ ಕ್ಷಮೆ ಕೇಳಬೇಕು ಅನ್ನೋದು ಕೂಡ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ.